ಹಲೋ ನಮಸ್ಕಾರ ಎಲ್ಲರಿಗೂ ಎಸ್ ಆರ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹೊಸ ಕಂಟ್ರಿಗೆ ಬಂದಿದ್ದೀನಿ, ಆಲ್ರೆಡಿ ರೀಚ್ ಆಗಿದ್ದೀನಿ. ಯಾವುದು ಅಂತಂದ್ರೆ ಫಿಲಿಪೈನ್ಸ್ ಬಂದಿದ್ದೀನಿ ಗೈಸ್. ಇವಾಗ ನಾನು ಎಮಿಗ್ರೇಷನ್ ಮತ್ತೆ ಸೆಕ್ಯೂರಿಟಿ ಚೆಕ್ನ ಕ್ಲಿಯರೆನ್ಸ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಮನಿಲಾಗ್ ಬಂದಿದ್ದೀನಿ. ಮನಿಲಾದಿಂದ ಇನ್ನೆಲ್ಲೆಲ್ಲ ಹೋಗ್ತೀನಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ, ಪೂರ್ತಿ ದಿನ ಟ್ರಾವೆಲ್ ಆಗಿರುತ್ತೆ. ಬಟ್ ಹೇಗಿದೆ, ಏನೇನು ಟ್ರಾವೆಲ್ ಅಲ್ಲಿ ಏನೇನು ಚಾಲೆಂಜಸ್ ಎಲ್ಲ ನನಗೂ ಕೂಡ ಹೊಸ. ಐ ಆಮ್ ಆಲ್ಸೋ ವೆರಿ ಮಚ್ ಎಕ್ಸೈಟೆಡ್. ಬನ್ನಿ ಗೈಸ್, ಸೆಕ್ಯೂರಿಟಿ ಚೆಕ್ಕು ಮತ್ತು ಇಮಿಗ್ರೇಷನ್ ಎರಡು ಕಂಪ್ಲೀಟ್ ಮಾಡಿ ನಾನು ಇವಾಗ ತಕ್ಷಣಕ್ಕೆ ಸಿಮ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಸಿಮ್ ತೊಗೊಂಡು ಇಲ್ಲಿಂದ ನಾನು ಇನ್ನೊಂದು ಟರ್ಮಿನಲ್ಗೆ ನಾನು ಶಿಫ್ಟ್ ಆಗಬೇಕು. ಸೊ ಅದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ಏನು ಎಲ್ಲ ಡೀಟೇಲ್ಸು ನಿಮಗೆ ಕಂಪ್ಲೀಟಾಗಿ ಹೇಳ್ತಾ ಬರ್ತೀನಿ. ಇಲ್ಲಿ ಅಲ್ಲಿ ಫ್ರೀ ಶಟಲ್ ಇದೆ. ಐ ಕ್ಯಾನ್ ಗೋ ಆ್ಯಂಡ್ ಇಲ್ಲಿಂದ ಇನ್ನೊಂದು ಕಡೆ TPS ಹೋಗ್ತಾ ಇದ್ದೀನಿ, ಪೋರ್ಟ್ ಆಫ್ ಪ್ರಿನ್ಸಿಪಾ. ಯಾಕೆ ಅಂತಂದ್ರೆ ಇವತ್ತು ನಾನು ಇಲ್ಲಿಂದ ಎಲ್ನಿಡಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಪೀಪಲ್ ಆರ್ ಅಮೇಝಿಂಗ್ ರೈಟ್, ಸೀರಿಯಸ್ಲಿ ಸೂಪರ್ ಫ್ರೆಂಡ್ಲಿ, ಸೂಪರ್ ಆಗಿದೆ. ಆಲ್ರೆಡಿ ನೋಡಿ, ಟರ್ಮಿನಲ್ 1 ಇಂದ ನಾನು ಟರ್ಮಿನಲ್ 2ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಐ ಆಮ್ ಗೋಯಿಂಗ್ ಟು ದಿ ಬಸ್. ನಾನು ಟರ್ಮಿನಲ್ 2 ಬಂದಿದ್ದೀನಿ ಆಲ್ರೆಡಿ. ಫ್ರೀ ಶಟಲ್ ಇದೆ ಟರ್ಮಿನಲ್ 3 to ಟರ್ಮಿನಲ್ 2. ಸೊ ಕ್ಯಾನ್ ಜಸ್ಟ್ ಟೇಕ್ ದಟ್ ಆ್ಯಂಡ್ ಕನ್ವೀನಿಯೆಂಟ್ ಆಗಿದೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಆಬ್ವಿಯಸ್ಲಿ ಬೇರೆ ಚೆನ್ನಾಗಿದೆ, ನೋಡೋಣ. ಬಟ್ ಆದರೆ ನನಗೆ 3:15ಗೆ ಫ್ಲೈಟ್ ಇರೋದು, ನೆಕ್ಸ್ಟ್ ಫ್ಲೈಟ್. ಸೊ ಲೆಟ್ಸ್ ಸಿ. ಲೈಕ್ 5 hours later. ಎಸ್, ಫೈನಲಿ ಬೋರ್ಡ್ ಆಗ್ತಾ ಇದ್ದೀನಿ. A long wait. ಲೈಫಲ್ಲಿ ಯಾವತ್ತೂ ಇಷ್ಟೊತ್ತಲ್ಲ ವೆಯ್ಟ್ ಮಾಡಿದ್ರಲ್ಲ. ಬಟ್ ದಿಸ್ ವಾಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್, ಏನು ಮಾಡೋಕ್ಕಾಗಲ್ಲ. ಫೈನಲಿ ಫೋಟೋ ಪ್ರಿನ್ಸಿಪಾಗೆ ಬಂದಿದ್ದೀವಿ. ಫ್ಲೈಟ್ ಅಲ್ಲಿ ಲ್ಯಾಂಡ್ ಆಯಿತು. ಸೊ ನನ್ನ ಮೇನ್ ಡೆಸ್ಟಿನೇಷನ್ ಏನಾಗಿದೆ ಅಂತಂದರೆ ಎಲ್ನಿಡೋ ಅನ್ನೋ ಒಂದು ಜಾಗ ನಂದು ಮೇನ್ ಡೆಸ್ಟಿನೇಷನ್ ಆಗಿದೆ. ಸೊ ನಾನು ಪೋರ್ಟೋ ಪ್ರಿನ್ಸಿಪಾವರೆಗೂ ಏರ್ಪೋರ್ಟ್ ತೊಗೊಂಡು ಇಲ್ಲಿಂದ ರೋಡ್ ಟ್ರಾನ್ಸ್ಪೋರ್ಟ್ ತೊಗೊತಾ ಇದ್ದೀನಿ. ಸೊ ಇಲ್ಲಿ 2 ಥರ ಟ್ರಾನ್ಸ್ಪೋರ್ಟ್ ಇರುತ್ತೆ. ಒಂದು ಪಬ್ಲಿಕ್ ಬಸ್ ಇರುತ್ತೆ, ಇಲ್ಲಾಂದರೆ ಪ್ರೈವೇಟ್ ಶೇರ್ಡ್ ವ್ಯಾನ್ಸ್ ಇರುತ್ತೆ. ಸೊ ನಾನು ಶೇರ್ಡ್ ವ್ಯಾನ್ನ ನಾನು ಆಪ್ಟ್ ಮಾಡಿದ್ದೀನಿ. ಟೋಟಲ್ 750 ರುಪೀಸ್ ಪೈಸಸ್ಸು ಇದಕ್ಕೆ ಚಾರ್ಜ್ ಆಯಿತು. ಸೊ ಬಟ್ ಪೋರ್ಟೋ ಪ್ರಿನ್ಸಿಪಾ ಅನ್ನೋ ಜಾಗ ಏನಿದೆ ಇದು ತುಂಬಾ ಚೆನ್ನಾಗಿದೆ ಗೈಸ್. ಸೊ ನಿಮ್ಗೇನಾರ ಐಟನರಿಯಲ್ಲಿ ಒಂದಿನ ಎಕ್ಸ್ಟ್ರಾ ಇದೆ ಅನ್ನೋ ಥರ ಏನಾರ ಇತ್ತು ಅಂದರೆ ಈ ಪೋರ್ಟೋ ಪ್ರಿನ್ಸಿಪಾನೇ ನೀವು ಸೆಲೆಕ್ಟ್ ಮಾಡ್ಬೋದು. ಇವತ್ತು ಎಲ್ನಿಡೋಗೆ ಬಂದು ರೀಚ್ ಆಗಿದೆ. ಸುಸ್ತಾಗಿದೆ. ಕಂಟಿನ್ಯೂಸ್ಗೆ ಎಷ್ಟು 3:50 AM ನಾನು ಮಲಗಿದ್ದು. ಅಲ್ಲಿಂದ ಕಂಪ್ಲೀಟ್ ಎದ್ದಿದ್ದೀನಿ. ಆಮೇಲೆ ಮಧ್ಯದಲ್ಲಿ ಇದೆಲ್ಲ ಆಗಿದೆ, ಏನಪ್ಪ ಕಾರೆಲ್ಲ ಕೆಟ್ಟೋಗಿ ಸ್ವಿಮ್ಮರ್ ಎಲ್ಲ ಆಗಿದೆ. ಇವತ್ತೇನು ಜಾಸ್ತಿ ನಾಳೆ ಮಾಡ್ತೀನಿ. ಮಾರ್ನಿಂಗ್ ಫ್ರೆಶ್ ಆಗಿ ಎದ್ದ ತಕ್ಷಣ ನನಗೆ ದೊಡ್ಡ ಸರ್ಪ್ರೈಸ್ ಕಾದಿತ್ತು ಗೈಸ್. ಏನು ಅಂತಂದರೆ ಸರ್ಪ್ರೈಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಂಥ ಬ್ಯೂಟಿಫುಲ್ ಸೀನಿಕ್ ಆಗಿರೋವಂಥ ಜಾಗ ನೋಡಿ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನಾನು ನೈಟ್ ನಾನು ಈ ಹಾಸ್ಟೆಲ್ಗೆ ಬಂದಾಗ ಬೀಚ್ ಇದೆ ಅಂತ ಗೊತ್ತಿತ್ತು, ಬಟ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಐಡಿಯಾ ಕೂಡ ಇರಲಿಲ್ಲ. ಇದು ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು ಗೈಸ್. ನಾನು ಎಲ್ನಿಡೋದಲ್ಲಿ ಆಲ್ರೆಡಿ ಇದ್ದೀನಿ. ನೆನ್ನೆ ನೀವು ನೋಡ್ದಂಗೆ ತುಂಬಾ ಅಂದರೆ ತುಂಬ ಸುಸ್ತಾಗಿತ್ತು, ತುಂಬ ಸ್ಲೀಪ್ಲೆಸ್ ಟೈಮ್ ಆಗಿತ್ತು. ಆಮೇಲೆ ತುಂಬ ಹೊಟ್ಟೆ ತುಂಬ ಹಸಿತಾ ಇತ್ತು. ಸೊ ಆದ್ದರಿಂದ ಏನು ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನಾನು ಇನ್ನೊಂದು ಕಡೆಗೆ ಬಂದಿದ್ದೀನಿ. ಏನು ಅಂತಂದರೆ ನಿನ್ನೆ ನಾನು ಬೀಚ್ ಹೌಸ್ ಅನ್ನೋ ಒಂದು ಹಾಸ್ಟೆಲ್ಗೆ ನಾನು ಬಂದಿದ್ದೆ. ಇವಾಗ ಅಲ್ಲಿಂದ ವೆಕೆಟ್ ಮಾಡಬೇಕು. ನಾನು ಬರೀ ಒಂದು ದಿನ ಮಾತ್ರ ತಗೊಂಡಿರೋದು. ನೆಕ್ಸ್ಟ್ ಫ್ರೆಂಡ್ಸ್ ಹಾಸ್ಟೆಲ್ಗೆ ಹೋಗಬೇಕು. ಬನ್ನಿ ತೋರಿಸ್ತೀನಿ ಹಾಸ್ಟೆಲ್ ಹೇಗಿದೆ ಅಂತ, ಹಾಸ್ಟೆಲ್ ವ್ಯೂ ಹೇಗಿದೆ ಅಂತ. ಅದೆಲ್ಲಕ್ಕಿಂತ ಮುಂಚೆ ಇಲ್ಲಿ ಅಟ್ಮಾಸ್ಫಿಯರ್ ಹೇಗಿದೆ ಎಲ್ನಿಡೋದಲ್ಲಿ ಅಂತ
ಬನ್ನಿ ತೋರಿಸಿ. ನಾನು ನೈಟ್ ಬಂದಿರೋವಂಥ ಹಾಸ್ಟೆಲ್ ಇದೆ ದ ಬೀಚ್ ಹೌಸ್ ಅಂತ. ಇದು ತುಂಬಾ ಚೆನ್ನಾಗಿರೋವಂಥ ಹಾಸ್ಟೆಲ್ಲು. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೋ ಅದಕ್ಕಿಂತ ಚೆನ್ನಾಗಿದೆ. ಮತ್ತು ನೀವು ಆಚೆ ಈಚೆ ನೋಡ್ದಂಗೆ ಇಲ್ಲಿ ಸ್ಕೂಬಾ ಡೈವಿಂಗ್ ರಿಲೇಟೆಡಾಗಿ ಎಲ್ಲ ಇದೆ. ಹೌದು, ಸ್ಕೂಬಾ ಡೈವಿಂಗ್ನ ಇಲ್ಲಿ ಹೇಳ್ಕೊಂಡು ಕೊಡ್ತಾರೆ ಗೈಸ್. ಸೊ ನಿಮ್ಗೇನಾರ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಇಲ್ಲಿ ಹೋಗಿ ಕಲ್ತ್ಕೋಬೋದು. ಬನ್ನಿ ಗೈಸ್, ನೋಡೋಣ ಹೇಗಿದೆ ಇಲ್ಲಿ. ಸಿಕ್ಕಾಪಟ್ಟೆ ಹಾಟ್, ತುಂಬ ಹಾಟ್ ಇದೆ ನೋಡಿ. ಇಲ್ಲಿ ಬೀಚ್ ಸೈಡ್ ಒಂದಿದೆ ಫ್ರೆಂಡ್ಸು, ಆಮೇಲೆ ಇಲ್ಲೊಂದಿದೆ ಫ್ರೆಂಡ್ಸು. ನಾನು ಮಾಡಿದ ಬೀಚ್ ಸೈಡ್ ಅಲ್ಲ, ಈ ಕಡೆ. ನೀವೇನಾರು ಫಿಲಿಪೀನ್ಸ್ಗೆ ಏನಾರು ಬಂತು ಅಂದರೆ ಪಾರ್ಟಿ ಅಂತ ಯಾವ್ದಾರ ಪಾರ್ಟಿ ರಿಲೇಟೆಡಾಗಿ ಹಾಸ್ಟೆಲ್ಸ್ ಬೇಕು ಅಂತಂದರೆ ಈ ಫ್ರೆಂಡ್ಸ್ ಹಾಸ್ಟೆಲ್ ತುಂಬಾ ಫೇಮಸ್ ಹಾಸ್ಟೆಲ್ಸು. ನೀವು ಫಿಲಿಪೀನ್ಸಲ್ಲಿ ಎಲ್ಲ ಟೂರಿಸ್ಟ್ ಡೆಸ್ಟಿನಲ್ಲಿ ಈ ಹಾಸ್ಟೆಲ್ಸ್ನ ನೀವು ನೋಡಬಹುದು. ಇದು ತುಂಬಾ ಚೆನ್ನಾಗಿದೆ. ಮತ್ತು ಏನು ಸೋಲೋ ಟ್ರಾವೆಲರ್ಸ್ ಆಗಿರಲಿ, ಬ್ಯಾಕ್ ಪ್ಯಾಕರ್ಸ್ ಆಗಿರಲಿ, ಅವ್ರದ್ದು ಫೇವ್ರೆಟ್ ಅಡ್ಡ ಅಂತಲೇ ಹೇಳ್ಬೋದು ಗೈಸ್. ಇದೆ ನೋಡಿ ನನಗೆ ಅಲಾಟ್ ಆಗಿರೋವಂಥ ರೂಮು. ನಾನು ಈ ಜಾಗದಲ್ಲಿದ್ದೆ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಾನು ಎಲ್ನಿಡೋ ಬೀಚ್ಗೆ ಹೋಗ್ತಾ ಇದ್ದೀನಿ ಇವಾಗ. ನೋಡೋಣ ಹೇಗಿರುತ್ತೆ ಎಲ್ನಿಡೋ ಬೀಚು ಅಂತ, ಏನೇನೆಲ್ಲ. ಬಟ್ ಫಸ್ಟ್ ಗ್ಲಾನ್ಸ್ ಅಲ್ಲಿ ಗೈಸ್ ಆಸಮ್ ಆಗಿದೆ ಲೊಕೇಶನ್, ನೀವು ನೋಡ್ತಾ ಇರ್ಬೋದು. ಸೊ ನೀವು ಅನ್ಕೋಬೋದು ನಾನು ಏನಕ್ಕೆ ಪೋರ್ಟೋ ಪ್ರಿನ್ಸಿಕಾಯಿಂದ ಎಲ್ನಿಡೋವರೆಗೂ ರೋಡಲ್ಲಿ ಬಂದೆ ಅಂತ. ಸೊ ನೀವೇನಾರ ಅಂದ್ಕೊಂಡ್ರೆ ಲೈಕ್ ಏನಕ್ಕೆ ಎಲ್ನಿಡೋಗೆ ಡೈರೆಕ್ಟ್ ಏರ್ಪೋರ್ಟ್ ಇಲ್ವಾ ಅಂತಂದರೆ, ಹೌದು ಏರ್ಪೋರ್ಟ್ ಇದೆ, ಬಟ್ ಏರ್ ಕಾಸ್ಟು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಗೈಸ್ ಇಲ್ಲಿ. ಸೊ ನೀವೇನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಟ್ರಾವೆಲ್ ಮಾಡ್ತಿರೋ ಆ ಪ್ರೈಸ್ನ ಇಲ್ಲಿ ಲೋಕಲಾಗೆ ತಿರ್ಗೋದಕ್ಕೆ ಆ ಪರ್ಟಿಕ್ಯುಲರ್ ಜಾಗಕ್ಕೆ ಕೊಡಬೇಕು. ಸೊ ಅಂಥ ಟೂರಿಸ್ಟ್ ಫೇವ್ರೆಟ್ ಡೆಸ್ಟಿನೇಷನ್ ಇದು. ಸೊ ಇಲ್ಲಿ ಮೇನ್ ಫೇಮಸ್ ಆಗಿರೋದು ಐಲ್ಯಾಂಡ್ ಹಾಪಿಂಗು ಮತ್ತು ಸ್ಕೂಬಾ ಡೈವಿಂಗು, ಸ್ನಾರ್ಕ್ಲಿಂಗು. ಸೊ ಈ ಮೂರು ತುಂಬಾ ಫೇಮಸ್ ಆಗಿರೋವಂಥ ಆ್ಯಕ್ಟಿವಿಟೀಸು. ಸೊ ಗೈಸ್ ನೀವು ನೋಡ್ತಾ ಇರ್ಬೋದು ಇದೇ ಮೇಯ್ನು ಎಲ್ನಿಡೋ ಬೀಚು. ನೀವು ಫಸ್ಟ್ ಲುಕ್ಕಲ್ಲೇ ನೀವು ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಸೂಪರ್ ಆಗಿದೆ ಅಂತ. ಇಲ್ಲಿ ಆ್ಯಂಬಿಯನ್ಸೇ ಸಖತ್ತಾಗಿರುತ್ತೆ ಗೈಸ್. ಬಟ್ ಬಿಸಿಲು ಇತ್ತು, ಬಟ್ ಅಂದರೂ ಕೂಡ ಆಸಮ್ ಆಗಿತ್ತು. ಇಲ್ಲೇನು ನೀವು ಬೋಟ್ ನೋಡ್ತಾ ಇದ್ದೀರಾ ಅದು ಪ್ರೈವೇಟ್ ಬೋಟು. ಸೊ ಇನ್ ಕೇಸ್ ಏನಾದರೂ ನಿಮಗೆ ಯಾರ ಜೊತೆನೂ ಶೇರ್ಡ್ ಆಗಿ ಎಲ್ಲೂ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಈ ಥರ ಪ್ರೈವೇಟ್ ಬೋಟ್ನ ನೀವು ಆಪ್ಟ್ ಮಾಡ್ಬೋದು. ಸೊ ಆ ಪರ್ಟಿಕ್ಯುಲರ್ ಯಾವ್ದಾದ್ರು ಟೂರ್ ಎ, ಟೂರ್ ಬಿ, ಟೂರ್ ಸಿ, ಟೂರ್ ಡಿ ಅದ್ರ ಬಗ್ಗೆ ಎಲ್ಲರೂ ಹೋಗಬೇಕು ಅಂತಂದರೆ ನೀವು ಇದನ್ನ ಆಪ್ಟ್ ಮಾಡ್ಬೋದು. ಗೋವಾದಲ್ಲಿ ಹೇಗೆ ಬೀಚ್ ಸೈಡಲ್ಲಿ ಶಾಕ್ಸ್ ಎಲ್ಲ ಇದೆಯೋ ಇಲ್ಲಿ ರೆಸ್ಟೋರೆಂಟ್ಸೇ ಇರುತ್ತೆ ಗೈಸ್. ಇಲ್ಲಿ ನೋಡಿ ಇದೆಲ್ಲ ರೆಸ್ಟೋರೆಂಟ್ಸು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಇಲ್ಲಿ. ಸೊ ನೀವು ಒಂದು ಎಲ್ನಿಡೋಗೆ ಹೋಗ್ತಾ ಇದ್ದೀರಾ ಅಂದರೆ ಒಂದು ತಿಂಗು ನೀವು ಪರ್ಟಿಕ್ಯುಲರಾಗಿ ಗೊತ್ತಿರಬೇಕು ಏನು ಅಂತಂದರೆ ಇಲ್ಲಿ ಕಾಸ್ಟ್ ಆಫ್ ಲಿವಿಂಗು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಗೈಸ್. ನೀವು ಒಂದು ಸ್ಮಾಲ್ ಟಿನ್ ಆಫ್ ಕೋಕ್ ತೊಗೋಬೇಕು ಅಂತಂದ್ರು 100 ಪೈಸಸ್ಸು. ಸೊ ನಮ್ಮ ಕರೆನ್ಸಿಲಿ 170 ರೂಪೀಸ್ ಆಗಿರುತ್ತೆ. ಒಂದು ಸ್ಮಾಲ್ ಎಳ್ನೀರು ತೊಗೋಬೇಕು ಅಂತಂದರೆ ನಿಮಗೆ ಮಿನಿಮಮ್ ಅಂತಂದ್ರೆ 150 ಪೈಸಸ್ಸು ಈ ಥರ ಚಾರ್ಜ್ ಮಾಡ್ತಾರೆ ಇಲ್ಲಿ. ಸೊ ಆ್ಯಸ್ ಟೂರಿಸ್ಟ್ ಡೆಸ್ಟಿನೇಷನ್ನು ನೀವು ಇಷ್ಟು ಕಾಸ್ಟ್ ಆಗುತ್ತೆ. ಆಮೇಲೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಕಯಾಕಿಂಗು, ಯಾರಿಗಾರು ಕಯಾಕಿಂಗ್ ತುಂಬಾ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇಲ್ಲಿ ಕಯಾಕ್ ಮಾಡ್ಬೋದು. ಸೊ ಈ ಬೀಚ್ ಫ್ರಂಟ್ ಏನಿದೆ ಇಲ್ಲಿಂದ ಸ್ವಲ್ಪ ದೂರದವರೆಗೂ ಯು ಕ್ಯಾನ್ ಕಯಾಕ್. ಮತ್ತು ಇನ್ನೊಂದು ಏನು ಸ್ಪೆಷಾಲಿಟಿ ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಟಫ್ ವೇವ್ಸ್ ಆಗಿರಲಿ ಆ ಥರ ಎಲ್ಲ ಏನಿಲ್ಲ. ಈ ಸಮುದ್ರ ವೆರಿ ಲೈಟ್ ಆ್ಯಂಡ್ ಚೆನ್ನಾಗಿದೆ. ಈ ಸೂಪರ್ ಸೀನಿಕ್ ಆಗಿರೋಂಥ ಲೊಕೇಶನ್ ನನಗೆ ತುಂಬಾ ಖುಷಿ ಆಯಿತು, ತುಂಬಾ ಎಂಜಾಯ್ ಮಾಡಿದೆ. ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿದೆ. ಸಕ್ಕತ್ತಾಗಿತ್ತು ಗೈಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ನಾನು ಎಲ್ನಿಡೋ ಬೀಚಿಂದ ಪಾಪಾಯ್ ಬೀಚ್ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಗೈಸ್ ಇಲ್ಲಿ ಯಾವ ಥರ ರೆಸ್ಟೋರೆಂಟ್ ಇದೆ ಮತ್ತು ಇಲ್ಲಿ ಈ ರೆಸ್ಟೋರೆಂಟಿಂದ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ. ಸೊ ನೀವು ಏನಾರ ಬೀಚ್ ಸೈಡಲ್ಲಿ ಏನಾರ ಕುತ್ಕೊಂಡು ನೀವು ಎಂಜಾಯ್ ಮಾಡಬೇಕು ಡ್ರಿಂಕ್ ಅಂತಂದ್ರೆ ನೀವು ಆರಾಮಾಗಿ ಈ ಥರ ಜಾಗದಲ್ಲಿ ಕುತ್ಕೊಂಡು ನೀವು ಡ್ರಿಂಕ್ನ ಎಂಜಾಯ್ ಮಾಡ್ಬೋದು. ಮತ್ತು ಮೇಯ್ನಾಗೆ ಈ ಜಾಗ ಪೂರ್ತಿ ಈ ಪ್ಯಾಕೇಜಸ್ ಏನೇನೆಲ್ಲ ನಾನು ಹೇಳ್ತಾ ಇದ್ನೋ ಅದ್ರ ಬಗ್ಗೆನೇ ಅದ್ರ ಬುಕ್ಕಿಂಗ್ ಆಫೀಸ್ಗಳೇ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ನೋಡಿ ಗೈಸ್, ಟೂರ್ ಎ ಬಿಗ್ ಲಗೂನ್. ಸೊ ನಾಳೆ ಇದಕ್ಕೆ ಹೋಗ್ತಾ ಇರೋದು. ಸ್ನೇಕ್ ಅಂಡ್ ಹಿಡನ್ ಬೀಚಸ್.
ಈ ತರ ಡಿಫ್ರೆಂಟ್ ಇದೆ ಪ್ಯಾಕೇಜಸ್. ಯೂಶಲಿ ಲೈಕ್ ಟೂರ್ ಎ, ಟೂರ್ ಬಿ ಅಂಡ್ ಟೂರ್ ಸಿ ಅಂತ 4 ಟೂರ್ ನ ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಟೂರ್ ಎ ಅಲ್ಲಿ 4 ಐಲ್ಯಾಂಡ್ಸ್. ಸೊ ಅದೇ ತರ ಒಂದೊಂದಲ್ಲಿ ಪ್ಯಾಕೇಜ್ ಮಾಡಿರ್ತಾರೆ. ಇಲ್ಲಿ ತುಂಬಾ ಎಲ್ಲರೂ ಏನ್ ರೆಕಮೆಂಡ್ ಮಾಡ್ತಾರೆ ಅಂತಂದ್ರೆ ಟೂರ್ ಎ ಅಂಡ್ ಟೂರ್ ಸಿ ರೆಕಮೆಂಡ್ ಮಾಡ್ತಾರೆ. ಬಿಕಾಸ್ ದ ಟೂರ್ಸ್ ಬಿ ಮತ್ತೆ ಟೂರ್ ಡಿ ಇಟ್ ಈಸ್ ಆಲ್ಮೋಸ್ಟ್ ಇವೆರಡು ಏನ್ ನೋಡ್ತಾ ಇದೀವೋ ದಟ್ ಈಸ್ ಆಲ್ಮೋಸ್ಟ್ ಸೇಮ್ ಅಂತ ಹೇಳ್ತಾರೆ. ಅಂಡ್ ವಾಟ್ ಡು ಲೈಕ್ ಐ ಗಾಟ್ ಟು ನೋ ಇಸ್ ಟೂರ್ ಸಿ ಈಸ್ ಲೈಕ್ ಏನಂದ್ರೆ ಇವಾಗ ಸ್ನಾರ್ಕಲಿಂಗ್ ಈ ತರ ಮಾಡೋದಕ್ಕೆ ಒಳ್ಳೆ ಜಾಗ. ಅಂಡ್ ಇಟ್ಸ್ ಆಲ್ಮೋಸ್ಟ್ ಸೇಮ್ ಅಂತ ಹೇಳ್ತಾರೆ. ಸೊ ಸ್ನೇಕ್ ಅಂತ ಏನಿದೆ ಅದೇನಿಲ್ಲ, ಈ ಕಡೆ ಆ ಕಡೆ ಸಮುದ್ರ ಮಧ್ಯೆ ಸ್ನೇಕ್ ಆಕಾರವಾಗಿ ಒಂದು ಲ್ಯಾಂಡ್ ಇದೆ. ಸೊ ದಟ್ ಇಸ್ ವೈ ಸ್ನೇಕ್ ಟೂರ್ ಅಂತ ಕರೀತಾರೆ. ಸೊ ಓವರ್ ಆಲ್ ಈ ತರ ಇರುತ್ತೆ ಇದು. ದಿಸ್ ಇಸ್ ಹೌ ದ ಟೂರ್ ಹ್ಯಾಸ್ ಬಿನ್ ಬೈಫರ್ಗೆಟೆಡ್. ಸೊ ಚೆನ್ನಾಗಿರುತ್ತೆ ಗೈಸ್, ನೋಡಿ. ಇದು ಸ್ಕೂಬಾ ಡೈವರ್ಸ್. ಸೊ ಯಾರು ಇಂಟ್ರೆಸ್ಟ್ ಇದ್ರೆ ದೆನ್ ಅವರು ಸ್ಕೂಬಾ ಡೈವಿಂಗಿಗೂ ಮಾಡ್ಬೋದು. ಸೊ ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿಸಿ ದೆನ್ ದೇ ವಿಲ್ ಕರ್ಕೊಂಡು ಹೋಗಿ ಮಿಡಲ್ ಆಫ್ ದಿ ಸಿ ಅಲ್ಲಿ ಕರ್ಕೊಂಡೋಗಿ ಸ್ಕೂಬಾ ಡೈವಿಂಗ್ ಮಾಡಿಸಿ ಆಮೇಲೆ ವಿಡಿಯೋ ಕೂಡ ತೆಕ್ಕೊಂಡು ಕೊಡ್ತಾರೆ. ನೋಡಿ ಇಲ್ಲಿ ಈಗ ನಾನು ನೆಕ್ ಪ್ಯಾಕ್ ಅಂತ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಇದೊಂದು ಬೀಚ್ ಇದು. ಸೊ ನಾನು ಗೊತ್ತಿಲ್ಲ, ತುಂಬಾ ನನಗೂ ಸರ್ಪ್ರೈಸ್ ಕಾದಿರೋದು. ನಾನು ಫಸ್ಟ್ ಟೈಮ್ ಬರ್ತಿರೋದು. ನೋಡ ಬನ್ನಿ ಹೇಗಿದೆ ಅಂತ. ಗೈಸ್, ನಿಮ್ಗೆ ಏನಾದರೂ ಎಲ್ಲರೂ ಇಂಟರ್ನೆಟ್ಟಲ್ಲಿ ಆಗಿರಲಿ ಅಥವಾ ಮ್ಯಾಡ್ ಮಂಕಿ ಅಂತ ಒಂದು ಹಾಸ್ಟೆಲ್ ಬಗ್ಗೆ ಏನಾರ ಗೊತ್ತಿದ್ದರೆ, ಸೊ ಆ ಫೇಮಸ್ ಆಗಿರೋವಂಥ ಪಾರ್ಟಿ ಮತ್ತು ಹ್ಯಾಪನಿಂಗ್ ಹಾಸ್ಟೆಲ್ ಇರೋದು ಈ ನೆಟ್ ಪ್ಯಾಕ್ ಅನ್ನೋವಂಥ ಬೀಚಲ್ಲಿ. ಈ ಪರ್ಟಿಕ್ಯುಲರ್ ಬೀಚ್ ಇರೋದು ಎಲ್ ನಿಡೋ ಇಂದ 13 ಕಿಲೋಮೀಟರ್ಸ್ ನೀವು ಟ್ರಾವೆಲ್ ಮಾಡಬೇಕಾಗತ್ತೆ. ಏನು ಅಂತಂದರೆ ಎಲ್ ನಿಡೋದಲ್ಲಿ ರೆಂಟಲ್ ಬೈಕ್ಸು ಕೂಡ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ಪ್ರೈವೇಟ್ ಆಟೋಸು ಮತ್ತು ಸುಮಾರು ಪ್ರೈವೇಟ್ ಗಾಡಿಗಳಿರ್ತವೆ, ಅದರಲ್ಲಿ ನೀವು ಬರ್ಬೋದು ಇಲ್ಲಿಗೆ. ಈ ಪರ್ಟಿಕ್ಯುಲರ್ ಬೀಚು ಭಾಳನೇ ಚೆನ್ನಾಗಿತ್ತು ಮತ್ತು ವೆರಿ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇತ್ತು. ಮತ್ತು ನೀವು ನೋಡ್ತಾ ಇರ್ಬೋದು ಮಧ್ಯೆ ಮೌಂಟೇನ್ಸ್ ಆಗಿರಲಿ ಮತ್ತು ಈ ವಾತಾವರಣ ಆಗಲಿ ಭಾಳ ಚೆನ್ನಾಗಿತ್ತು ಗೈಸ್. ನಾನಂತೂ ಥರೋಲಿ ಎಂಜಾಯ್ ಮಾಡಿದೆ. ಸೊ ನೀವು ನೋಡ್ತಾ ಇರ್ಬೋದು ಸೂಪರ್ ಸೀನಿಕ್ ಆಗಿರುವಂಥ ಲೊಕೇಶನ್ ಇದು. ಮತ್ತು ನೀವೇ ನೋಡಿ ಯಾವ ಮೈಂಡ್ ಬ್ಲೋಯಿಂಗ್ ಲೊಕೇಶನ್ ಇದು ಅಂತ. ನೀವು ತುಂಬಾ ಖುಷಿ ಪಡ್ತೀರಾ ಈ ಪರ್ಟಿಕ್ಯುಲರ್ ಬೀಚಲ್ಲಿ. ನೀವೇನಾದರೂ ಎಲ್ ನಿಡೋಗೆ ಬಂತು ಅಂತಂದರೆ ಈ ಬೀಚ್ನ ಮಾತ್ರ ಮಿಸ್ ಮಾಡಬೇಡಿ. ಮತ್ತು ನೈಟ್ ಪಾರ್ಟಿ ಮ್ಯಾಡ್ ಮಂಕಿ ಹಾಸ್ಟೆಲಲ್ಲಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಟಿವಿಟೀಸ್ ಅಂತೂ ಸೂಪರ್ವಾಗಿರುತ್ತೆ ಗೈಸ್. ನೀವೇ ನೋಡ್ತಾ ಇದ್ದೀರಲ್ಲ ಗೈಸ್, ಕೂಲಾಗೆ ಸೂಪರ್ ರಿಫ್ರೆಶಿಂಗ್ ಆಗಿತ್ತು ಮಾತ್ರ ಈ ಕೊಕೊನೆಟ್ ಥಂಡರು. ಮತ್ತು 100 ಪೈಸಸ್ ಅಂದರೆ 170 ರುಪೀಸ್ ಆಗುತ್ತೆ ಇದು. ನೋಡಿ ನೀವು ಯಾವ ಥರ ಅವ್ರು ಕಟ್ ಮಾಡ್ತಾರೆ ಕೊಕೊನೆಟ್ನ ಅಂತ. ಏನಕ್ಕೆ ಇದು ಸ್ಕಿನ್ ಔಟ್ ಮಾಡ್ತಾರೆ ಕೊಕೊನೆಟ್ನ ಅಂತ ಅಂದರೆ ಆ ವಾಟರು ಮತ್ತು ಐಸ್ ಏನಿಟ್ಟಿರ್ತಾರೆ ಇದು ಸ್ಕಿನ್ ಔಟ್ ಮಾಡಿ ಅದರೊಳಗಡೆ ಡಿಪ್ ಮಾಡಿದಾಗ ತುಂಬ ಕೋಲ್ಡಾಗೆ ಇರುತ್ತೆ ಗೈಸ್, ಅದಕ್ಕೋಸ್ಕರ. ಸೊ ನಾನು ಇಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಗೈಸ್, ಅಲ್ಲಿಗೆ ಹೋಗಿ ಸಿಗ್ತೀನಿ. ಫ್ರೆಂಡ್ಸ್, ಮಧ್ಯಾಹ್ನದ ಊಟನ ಮುಗಿಸಿ ನಾನು ಈ ಪರ್ಟಿಕ್ಯುಲರ್ ಜಾಗಕ್ಕೆ ನಾನು ಬರ್ತಾ ಇದ್ದೀನಿ. ನೀವೇ ನೋಡ್ಬೋದು ಯಾವ ಥರ ಇದೆ ಅಂತ. ಈ ಪರ್ಟಿಕ್ಯುಲರ್ ಬೀಚು ಸನ್ಸೆಟ್ಗೆ ಭಾಳ ಫೇಮಸ್ಸು. ಎಲ್ ನಿಡೋಲ್ಲಿ ನೀವು ಯಾರನ್ನ ಕೇಳಿಬೇಕಾದ್ರೂ ಸನ್ಸೆಟ್ಟಿಗೆ ಯಾವುದು ಚೆನ್ನಾಗಿದೆ ಅಂತಂದರೆ ಈ ಬೀಚಸ್ನೇ ಎಲ್ಲರೂ ರೆಫರ್ ಮಾಡೋದು.
ಸೊ ಗೈಸ್ ನಾನು ಈಗ ಲಿಯೋ ಕ್ಲಬಾನ ಈ ಬೀಚಿಗೆ ಬಂದಿದ್ದೀನಿ. ಏನು ಅಂತಂದರೆ ತುಂಬ ಬೇಜಾರಾಗಿರೋ ವಿಷಯ ಏನು ಅಂತಂದರೆ ಮೈಕಿಂದು ರಿಸೀವರ್ ಕಳ್ಕೊಂಡಿದ್ದೀನಿ ಗೈಸ್. ಸೊ ತುಂಬ ಬೇಜಾರಾಗ್ತಿದೆ. ಈ ಟ್ರಿಪ್ಪಲ್ಲಿ ಇನ್ನು ನಾನು 3ನೇ ದಿವಸಕ್ಕೆ ಕಳ್ಕೊಂಡಿದ್ದು ತುಂಬ ಬೇಜಾರಾಯಿತು. ಅಂದರೆ ಬೇರೆ ದಿವಸ ಕಳ್ಕೋಬೇಕು ಅಂತಲ್ಲ, ಇನ್ನು ಟ್ರಿಪ್ ತುಂಬಾ ಇತ್ತು ನೋಡುವಂಥದ್ದು ಇದೆಲ್ಲ. ಸೊ ಅಂಥದ್ರಲ್ಲಿ ಕಳ್ಕೊಂಡಿದ್ದು ಸ್ವಲ್ಪ ಬೇಜಾರಿದೆ. ಬಟ್ ಅಂದರೂ ಹ್ಯಾವ್ ಟು ಗೋ ಆನ್ ಆ್ಯಂಡ್ ಯು ಹ್ಯಾವ್ ಟು ಏನು ಫೈನಲ್ ಗೋಲ್ ಇದೆ ಅದನ್ನು ರೀಚ್ ಮಾಡಲೇಬೇಕು. ಸೊ ಗೈಸ್, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನೋಡಿ ಗೈಸ್ ಹೇಗಿದೆ. ನಾವು ಈಗ ಅಲ್ಲಿಗೆ ಹೋಗೋಣ. ನನಗೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು ಗೈಸ್. ಸೊ ಅದಕ್ಕೆ ನಾನು ನೋಡ್ತಾ ಇದ್ದಾಗ, ಸೊ ಇಲ್ಲಿ US $1 ಏನು ಕಾಯಿನ್ ಇದೆ, ಆ ಕಾಯಿನಲ್ಲಿ ಅವರು ನಿಮಗೆ ರಿಂಗ್ಸ್ ಮಾಡ್ಕೊಂಡು ಕೊಡ್ತಾರೆ. ನಿಮ್ಮ ಹೆಸರು ಅಥವಾ ನಿಮ್ಮ ಪಾರ್ಟ್ನರ್ ಹೆಸರು, ಆ ಕಪಲ್ಸ್ ಹೆಸರುಗಳನ್ನ ಬರ್ಕೊಂಡು ಅಲ್ಲಿ ಕಾಲ್ ಮಾಡಿಬಿಟ್ಟು ಕೊಡ್ತಾರೆ. ಸೊ ಅದನ್ನೇ ನೋಡಿ ಅಲ್ಲಿ ಅವರು ಮಾಡ್ತಾ ಇದ್ದಾರಲ್ಲ, ಅದು ರಿಂಗು. ಸೊ ಇದು 8,000 pesos ಚಾರ್ಜ್ ಮಾಡ್ತಾರೆ. ಸ್ವಲ್ಪ ಬಿಟ್ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನನಗೆ. ಸೊ ನೋಡಿ ಗೈಸ್, ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ಸನ್ಸೆಟ್ಗೆ ಟೈಮ್ ಹತ್ತಿರ ಬಂತು. ಸೊ ನೀವು ಈಚೆ ಎಲ್ಲ ನೋಡ್ಬೋದು ಜನ ಎಷ್ಟು ದೂರದವರೆಗೂ ಹೋಗಿ, ಅಲ್ಲಿ ತುಂಬ ಆಳ ಏನಿಲ್ಲ ಮತ್ತು ತುಂಬ ಕ್ರೌಡೆಡ್ ಆಗಿರುತ್ತೆ ಈ ಪರ್ಟಿಕ್ಯುಲರ್ ಜಾಗ. ಮತ್ತು ತುಂಬ ದೂರದವರೆಗೂ ಅವರು ವಾಟರಲ್ಲಿ ನಡ್ಕೊಂಡೋಗಿ ಅಲ್ಲಿ ಕೂತ್ಕೊಂಡು ಸನ್ಸೆಟ್ನ ಎಂಜಾಯ್ ಮಾಡ್ತಾಯಿದ್ರು. ಸೊ ನೋಡಿ ಗೈಸ್, ಈ ಥರ ಇರುತ್ತೆ ಸನ್ಸೆಟ್ಟು. ಸೊ ಏನು ಅಂತಂದ್ರೆ ಲಿಯೋ ಕ್ಯಾಬಾನ ಇಂದ ನಾನು ಫ್ರೆಂಡ್ಸ್ ಹಾಸ್ಟೆಲ್ಗೆ ಬಂದಿದ್ದೀನಿ. ನಾನು ಹೇಳ್ತಿದ್ದೆ ವೆಜ್ ಆಪ್ಷನ್ನೇ ಕಮ್ಮಿ ಅಂತ. ಸೊ ಇಲ್ಲೊಬ್ರು ವೆಜ್, ಇಲ್ಲೊಬ್ರು ಇಂಡಿಯನ್. ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ಜಸ್ಟ್ ಇವೆಲ್ಲ ಸೊ ನೋಡಿ ಹೇಗಿದೆ ಅಂತ. ಫ್ರೈಡ್ ರೈಸ್ ತಗೊಂಡಿದ್ದೀನಿ, ಚೆನ್ನಾಗಿದೆ. ಸೊ ಸೀರಿಯಸ್ ನೋಡಿದ್ರಲ್ಲ ಗೈಸ್, ಆ ಫ್ರೈಡ್ ರೈಸ್ಗೆ ಅಪ್ರಾಕ್ಸಿಮೇಟ್ಲಿ ಅವ್ರು ನನಗೆ ಚಾರ್ಜ್ ಮಾಡಿದ್ದು $400, 200 pesos ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ವೆಜಿಟೇರಿಯನ್ ಆಪ್ಷನ್ ಕಮ್ಮಿ ಇರೋದ್ರಿಂದ ನಿಮಗೆ ಬೇರೆ ಏನೇನೋ ಆಪ್ಷನ್ ಇಲ್ಲ. ಸೊ ಅದು ತೊಗೊಳ್ಳೇಬೇಕು. ಮತ್ತು ನಾನೊಂದು ಕೋಕ್ ತೊಗೊಂಡೆ. ಸೊ ಅದು 100 pesos ಆಗಿತ್ತು. ಮತ್ತು ನಾನು ನೈಟು ಸುಮ್ಮನೆ ಹಂಗೆ ನೈಟ್ ವೈಬು ಮತ್ತು ಇಲ್ಲಿ ಫುಡ್ ಸ್ಟ್ರೀಟ್ ಏನಿದೆ ಅಲ್ಲಿಗೆ ವಿಸಿಟ್ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ ಗೈಸ್, ಇದೇ ಫುಡ್ ಸ್ಟ್ರೀಟು. ಸೊ ಇಲ್ಲಿ ಏನು ಅಂದರೆ ನಾನ್ ವೆಜಿಟೇರಿಯನ್ಸ್ಗಂತೂ ತುಂಬಾ ಚೀಪಾಗಿ ವರ್ಕೌಟ್ ಆಗುತ್ತೆ. ಸೊ ಯಾಕೆಂತಂದರೆ ಫ್ರೆಶ್ ಫುಡ್ಡು ಸಿಗುತ್ತೆ ಮತ್ತು ಲೋಕಲ್ ಫುಡ್ನ ನೀವು ಟ್ರೈ ಮಾಡ್ಬೋದು. ಬಿಕಾಸ್ ನಿಮಗೆ ಅದೇ ವೆಜಿಟೇರಿಯನು ಅನ್ನೋವಂಥ ಒಂದು ಬ್ಯಾರಿಯರ್ ಇಲ್ಲದಿರೋದ್ರಿಂದ ಇಲ್ಲಿ ಸ್ಪೋರ್ಟ್ಸ್ ಕೂಡ ಚೆನ್ನಾಗೇ ಇತ್ತು. ಮತ್ತು ನೋಡ್ಬೋದು ಇಲ್ಲಿ ಬಾಸ್ಕೆಟ್ಬಾಲ್ ಆಡ್ತಾಯಿದ್ರು ಹುಡುಗರು. ಸೊ ನಾನು ಕೂಡ ಸ್ವಲ್ಪ ಹೊತ್ತಿದ್ದು ಎಂಜಾಯ್ ಮಾಡಿದೆ. ಸೊ ಇಲ್ಲಿಂದ ನಾನು ಫುಲ್ಲು ಬೇರೆ ಜಾಗಗಳಿಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಫುಡ್ ಸ್ಟ್ರೀಟ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಅಂಗಡಿಗಳಿರುತ್ತೆ. ಸೊ ನಿಮ್ಗೆ ಎಲ್ಲಿ ಇಷ್ಟನೋ ಅಲ್ಲಿ ನೀವು ತೊಗೋಬೋದು. ಮತ್ತು ನೀವು ಯಾವ್ದಾರ ಫ್ರೆಶ್ ಆಗಿ ಬೇಕಾರೋಂಥ ಫಿಶ್ ಏನಾರು ಇತ್ತು ಅಂದರೆ ಅದು ಪರ್ಟಿಕ್ಯುಲರಾಗಿ ತೋರಿಸಿದ್ರೆ ಅಲ್ಲಿ ನಿಮಗೆ ಮಾಡಿಕೊಡ್ತಾರೆ. ಮತ್ತು ವೆಜಿಟೇರಿಯನ್ಗೆ ಗೈಸ್ ನಾನೊಂದು ಹೇಳ್ತೀನಿ, ಇಲ್ಲಿ ವೆಜಿಟೇರಿಯನ್ ಅಂತ ಅಂದಿದ ತಕ್ಷಣ ಅವರು ಏನು ಅಂತಂದರೆ ಮೀಟ್ ಆಯಿಲ್ ಆಗಿರ್ಬೋದು ಅಥವಾ ಮೀಟ್ ಇರುತ್ತೆ. ಅವ್ರು ವೆಜಿಟೇರಿಯನ್ ಅಂತ ನಮ್ಗೆ ಪ್ಯೂರ್ ವೆಜಿಟೇರಿಯನ್ ಇಂಡಿಯನ್ಸ್ ನಾವು ಹೇಗೆ ಇರ್ತೀವೋ ಆ ಥರ ಅಲ್ಲ. ನೀವು ಸ್ಪೆಸಿಫೈ ಮಾಡೋ ಹೇಳಬೇಕು, ನೋ ಎಗ್, ನೋ ಮೀಟ್ ಮತ್ತು ಯಾವುದೇ ರೀತಿ ಮೀಟ್ ಆಯಿಲ್ಸ್ ಆ ಥರ ಎಲ್ಲ ಯಾವುದು ಯೂಸ್ ಮಾಡಬಾರ್ದು ಅಂತ. ಸೊ ಆ ಥರ ಹೇಳಿದ್ರೆ ಮಾತ್ರ ನಿಮಗೆ ಪ್ಯೂರ್ ವೆಜ್ ಸಿಗುತ್ತೆ. ಇಲ್ಲಿ ವೆಜಿಟೇರಿಯನ್ ಹೋಟೆಲು 2 ಇದೆ. ಸೊ ಪ್ಯೂರ್ ವೆಜಿಟೇರಿಯನ್ ಅಂತಲ್ಲ, ವೆಜ್ ಫುಡ್ ಸಿಗೋ ಅಂಥ ಹೋಟೆಲು. ನೋಡಿ ಗೈಸ್, ಇದು
ಕೊಕೋ ಮ್ಯಾಂಗೋ ಅಂತ ಫೇಮಸ್ ಡೆಸರ್ಟ್ ಇಲ್ಲಿ ಫಿಲಿಪೀನ್ಸಲ್ಲಿ. ಏನು ಅಂತಂದರೆ ಎಳ್ನೀರನ್ನ ಮಧ್ಯದ ಕಟ್ ಮಾಡಿ ಅದರಲ್ಲಿರುವಂಥ ಕಾಯಿನೆಲ್ಲ ಅದನ್ನೆಲ್ಲ ತೆಗೆದು ಅದಕ್ಕೆ ಐಸ್ ಕ್ರೀಮು ಮತ್ತು ಮ್ಯಾಂಗೋ ಫ್ರೂಟ್ಸ್ ಹಾಕ್ಕೊಂಡು ಕೊಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಫಿಲಿಪೀನ್ಸಲ್ಲಿ ಮ್ಯಾಂಗೋ ತುಂಬ ಫೇಮಸ್ಸು. ಸಕ್ಕತ್ತಾಗಿತ್ತು ಗೈಸ್, ನಾನಂತೂ ಎಂಜಾಯ್ ಮಾಡಿದೆ ಆ ಪರ್ಟಿಕ್ಯುಲರ್ ಡೆಸರ್ಟ್ನ. ನೀವು ಏನಾರ ಹೋದರೆ ಟ್ರೈ ಮಾಡಿ, ಎಂಜಾಯ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಆಲ್ರೆಡಿ ನೀವು ಇಲ್ಲಿ ಹೋಗಿ ಟ್ರೈ ಮಾಡಿದ್ರೆ ಅಂದರೆ ನಿಮ್ಮ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೋದು ನೀವು ಯಾವ ಥರ ಎಂಜಾಯ್ ಮಾಡಿದ್ರಿ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ನಾಳೆ ಐಲ್ಯಾಂಡ್ ಹಾಪಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ to your family. Bye bye.